ఏడుకొండలవాడ వెంకటరమణ గోవింద గోవింద. శ్రీనివాస శ్రీ వెంకటేశ భక్తవత్సల భాగవత ప్రియ నిత్య నిర్మల నీలమేఘ శ్యామ పురాణ పురుష పుండరీకాక్ష నందనందన నవనీత చోర పశుపాలక శ్రీ పాప విమోచన దుష్ట సంహార దురిత నివారణ శిష్ట పాలక కష్ట నివారణ గోవింద హరి గోవింద గోకుల నందన గోవింద గోవింద హరి గోవింద గోకుల నందన గోవింద. వజ్రమకుటధర వరాహమూర్తి గోపీ జనలోల గోవర్ధనోద్ధార దశరథ నందన దశముఖమర్దన పక్షివాహన పాండవ ప్రియ మత్స్యకూర్మ మధుసూదన హరి వరాహ నృసింహ వామన భృగురామ బలరామానుజ బౌద్ధ కల్కిధర వేణుగాన ప్రియ వెంకటరమణ గోవింద హరి గోవింద గోకుల నందన గోవింద గోవింద హరి గోవింద గోకుల నందన గోవింద. కళ్యాణాద్భుతగాత్రాయ కామితార్థప్రదాయినే శ్రీమద్వేంకటనాథాయ శ్రీనివాసాయ తే నమః. ఆనందతీర్థవరదే దానవారణ్యపావకే జ్ఞానదాయిని సర్వేషే శ్రీనివాసేస్తు మే మనః. ಹರೇ ಶ್ರೀನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಕಲಿಯುಗ ಪ್ರತ್ಯಕ್ಷ ದೈವ ಭಾಗ್ಯನಗರದಲ್ಲಿ ಎಲ್ಲ ಜನತೆಗೆ ಭಾಗ್ಯವನ್ನು ಉಂಟು ಮಾಡುತ್ತಾ ಅತ್ಯಂತ ವೈಭವದಿಂದ ಮುತ್ತಿನ ಚಪ್ಪರದಲ್ಲಿ ಕುಳಿತಂತವನಾಗಿ ಕಾಳಿಂಗ ಮರ್ದನನ ಕೃಷ್ಣನ ರೂಪದಲ್ಲಿ ದರ್ಶನವನ್ನು ನೀಡುತ್ತಾ ರುಕ್ಮಿಣಿ ಸತ್ಯಭಾಮೆಯರಿಂದ ಕೂಡಿದಂತಹ ಸ್ವಾಮಿಯಾಗಿ ನಮ್ಮೆಲ್ಲರಿಗೆ ದಿವ್ಯವಾದ ದರ್ಶನ ಭಾಗ್ಯವನ್ನು ನೀಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ಬ್ರಹ್ಮೋತ್ಸವದ ಪ್ರತ್ಯಕ್ಷ ಪ್ರಸಾರಕ್ಕೆ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಮುತ್ತಿನ ಚಪ್ಪರದ ವಾಹನ ಸೇವೆ ಅಂತ ಅದ್ಭುತವಾಗಿರ್ತಕ್ಕಂಥದ್ದು. ಕಾಳಿಂಗ ಮರ್ದನನಾಗಿ ಶ್ರೀ ಕೃಷ್ಣನ ಅವತಾರದಲ್ಲಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ ಶ್ರೀ ಶ್ರೀನಿವಾಸ. ಅಂತಹ ಆ ಸ್ವಾಮಿಯ ದಿವ್ಯವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ, ಬ್ರಹ್ಮದೇವರು ಮುಂದೆ ನಿಂತು ನಡೆಸ್ತಾ ಇರತಕ್ಕಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ನಾವು ಈ ವೈಭವೋಪೇತವಾದಂತಹ ಉತ್ಸವದ ವಿಶೇಷಗಳನ್ನು ವೀಕ್ಷಿಸಿ ಕೇಳುತ್ತಾ ಕೃತಕೃತ್ಯರಾಗೋಣ ಮಹಿಮೆಗಳನ್ನು. ಹರೇ ಶ್ರೀನಿವಾಸ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಆ ಅಲಂಕಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಮುತ್ತಿನ ಚಪ್ಪರದ ವಾಹನ ಬಹಳ ಅದ್ಭುತವಾದ ರೀತಿಯಲ್ಲಿ ಆ ಮುತ್ತುಗಳನ್ನು ಪೋಣಿಸಿ ಚಪ್ಪರವನ್ನು ಸಿದ್ಧಪಡಿಸಿರತಕ್ಕಂತಹದ್ದು. ಮುತ್ತಿನ ಪಲ್ಲಕ್ಕಿ ಯತಿಗಳು ಎತ್ತಿ ನಿಂತುವರಲ್ಲೇ ಎಂಬುದಾಗಿ ದಾಸರು ವರ್ಣಿಸುತ್ತಾರೆ. ಅಂತಹ ಆ ಪಲ್ಲಕ್ಕಿಯಲ್ಲಿ ಸ್ವಾಮಿ ವಿರಾಜಿಸ್ತಕ್ಕಂತಹದ್ದು
ಬ್ರಹ್ಮೋತ್ಸವದಲ್ಲಿ ಒಂದು ವಾಹನ ವಿಶೇಷವಾಗಿ ಅದನ್ನು ಪರಿಗಣಿಸಲ್ಪಟ್ಟಿದೆ. ನೋಡಿ, ಅದ್ಭುತವಾದಂತಹ ಆ ಮುತ್ತುಗಳನ್ನು ನಾವು ನೋಡ್ತಾ ಇದ್ದೇವೆ. ಮುತ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂತಹದ್ದು ಹೈದರಾಬಾದ್ ಕೂಡ. ಹೈದರಾಬಾದಿನ ಮುತ್ತು ಅಂತಲೂ ಕೂಡ ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ. ಅಂತಹ ಸರ್ವಶ್ರೇಷ್ಠವಾದಂತಹ ಮುತ್ತುಗಳಿಗೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಮಹಾನಗರ ಆ ಹೈದರಾಬಾದ್. ಅದನ್ನು ಭಾಗ್ಯನಗರ ಅಂತ ಕರೆಯುತ್ತಾರೆ. ಭಾಗ್ಯವನ್ನು ಉಂಟು ಮಾಡತಕ್ಕಂತಹ ನಗರ. ಯಾರಾದರೂ ಆ ನಗರಕ್ಕೆ ಹೋದರೆ ಸಾಕು, ಎಂತಹ ಕಷ್ಟದ ಸ್ಥಿತಿಯಲ್ಲಿ ಹೋದರೂ ಕೂಡ ಅವರಿಗೆ ಭಾಗ್ಯೋದಯ ಆಗಿ ಅವರೆಲ್ಲರೂ ಕೂಡ ಭಾಗ್ಯವಂತರಾಗ್ತಾರಂತೆ. ಅಂತಹ ಮಹಿಮೆಯುಳ್ಳಂತಹದ್ದು ಆ ನಗರ. ಯಾಕೆ ಅಂತಹ ಮಹಿಮೆ ಅಂದರೆ ಅಲ್ಲಿ ನೆಲೆಸಿರ್ತಕ್ಕಂತಹವನು ಸ್ವಾಮಿ ಶ್ರೀ ವೆಂಕಟೇಶ್ವರ, ಕಲಿಯುಗದ ಪ್ರತ್ಯಕ್ಷ ದೈವ. ಅಂತಹ ಆ ವೆಂಕಟೇಶ್ವರನ ಸೇವೆಯಲ್ಲಿ ಸರ್ವದಾ ನಿರತರಾಗಿರ್ತಾರಂತೆ ಅಲ್ಲಿಯ ಭಕ್ತರು. ಹಾಗಾಗಿ ಈ ಸೇವೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಭಕ್ತರೆಲ್ಲರೂ ಕೂಡ ಸೇರಿ ಎಲ್ಲ ಸೇವೆಗಳ ಮುಂದಾಳುತ್ವವನ್ನು ಬ್ರಹ್ಮದೇವರು ಅದೃಶ್ಯವಾದ ರೂಪದಲ್ಲಿದ್ದು ಸ್ವೀಕಾರ ಮಾಡಿದ್ದಾರೆ. ಅದಕ್ಕಾಗಿಯೇ ಇದನ್ನು ಬ್ರಹ್ಮೋತ್ಸವ ಅಂತ ಕರೀತಾ ಇದ್ದಾರೆ. ಇಂತಹ ಬ್ರಹ್ಮೋತ್ಸವದಲ್ಲಿ ಸ್ವಾಮಿಯ ಮಹಿಮೆಯನ್ನು ನಾವು ತಿಳಿದುಕೊಳ್ಳೋಣ. ಅಣುವಾಗಬಲ್ಲ ಮಹತ್ತಾಗಬಲ್ಲ, ಅಣುವೂ ಆಗಬಲ್ಲಂತೆ ಜಗದೊಡೆಯ, ಅಷ್ಟೇ ಬಹು ಬೃಹತ್ತಾದಂತಹ ರೂಪವನ್ನು ಕೂಡ ಪಡೆಯಬಲ್ಲ. ಅಣು ಮತ್ತೆರಡೊಂದಾಗಬಲ್ಲ. ಹರೇ ಶ್ರೀನಿವಾಸ. ಜಯ ರಾಧಾ ಮಾಧವ ಕುಂಜ ವಿಹಾರಿ, ಗೋಪಿಜನ ವಲ್ಲಭ ಗಿರಿವರಧಾರಿ. 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 ಯಶೋದಾನಂದನ ವ್ರಜ ಜನ ರಂಜನ, ಯಶೋದಾನಂದನ ವ್ರಜ ಜನ ರಂಜನ. ಯಶೋದಾನಂದನ ವ್ರಜ ಜನ ರಂಜನ. ಯಶೋದಾನಂದನ ವ್ರಜ ಜನ ರಂಜನ. ಯಮುನಾ ತೀರ ವಿಹಾರಿ, ಯಮುನಾ ತೀರ ವಿಹಾರಿ. ಯಮುನಾ ತೀರ ವಿಹಾರಿ. ಯಮುನಾ ತೀರ ವಿಹಾರಿ. ಗೋಪಿಜನ ವಲ್ಲಭ ಗಿರಿವರಧಾರಿ. ಗೋಪಿಜನ ವಲ್ಲಭ ಗಿರಿವರಧಾರಿ. ಗೋಪಿಜನ ವಲ್ಲಭ ಗಿರಿವರಧಾರಿ. ಗೋಪಿಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ, 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 ಗೋಪಿಜನ ವಲ್ಲಭ ಗಿರಿವರಧಾರಿ. ಯಶೋದಾನಂದನ ವ್ರಜ ಜನ ರಂಜನ. 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 ವ್ರಜ ಜನ ರಂಜನ. ವ್ರಜ ಜನ ರಂಜನ. ಯಶೋದಾನಂದನ ವ್ರಜ ಜನ ರಂಜನ. ಯಶೋದಾನಂದನ ವ್ರಜ ಜನ ರಂಜನ. ಯಶೋದಾನಂದನ ವ್ರಜ ಜನ ರಂಜನ. ಯಶೋದಾನಂದನ ವ್ರಜ ಜನ ರಂಜನ. ವ್ರಜ ಜನ ರಂಜನ. ವ್ರಜ ಜನ ರಂಜನ. ವ್ರಜ ಜನ ರಂಜನ. ಯಮುನಾ ತೀರ ವಿಹಾರಿ. ಯಮುನಾ ತೀರ ವಿಹಾರಿ.
ಯಮುನಾ ತೀರ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಜಯ ರಾಧ ಮಾಧವ ಕುಂಜ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಜಯ ರಾಧ ಮಾಧವ ಕುಂಜ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಗಿರಿವರಧಾರಿ ನೀ ಕರುಣೆ ಎಂದು ನಾ ನಿನ್ನ ಮೊರೆ ಹೊಕ್ಕೆ ನೀ ಕರಿಸದೆ ಎನ್ನ ಶ್ರೀಕಾಂತ ಕಾಯಯ್ಯ ಎನ್ನವನೆಂಬೆ ನಾನು ಮತ್ತನ್ಯವನರಿಯೆನು ನಿನ್ನವನೆಂಬೆ ನಾನು ಕಂದರ್ಪನೆಂದೆಂದು ಕಾಡದಂತೆ ಮಾಡು ವೃಂದಾರಕಾಧೀಶ ರಂಗವಿಠಲ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಲೋಕದಲ್ಲಿ ಇಂದ್ರಿಯ ಜಯವನ್ನು ನಾವು ಪಡೆದಂಥವರಾಗಿ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಮಹಿಮೆಯನ್ನು ಯಾವಾಗಲೂ ಕೂಡ ತಿಳಿಯತಕ್ಕಂಥವರಾಗಿ ಸ್ವಾಮಿಯ ಸೇವೆಯಲ್ಲಿ ಯಾವಾಗಲೂ ಕೂಡ ಪಾಲ್ಗೊಳ್ಳುತ್ತಾ ಪುಣ್ಯಾರ್ಜನೆಯನ್ನು ಮಾಡಬೇಕಂತೆ. ಅಂತಹ ಕಾರ್ಯವನ್ನು ಮಾಡಲಿಕ್ಕಾಗಿಯೇನೋ ಎಂಬುವಂತೆ ಮಾನವ ಜನ್ಮ ಅನ್ನುವಂತಹದ್ದು ನಮ್ಮೆಲ್ಲರಿಗೆ ಬಂದೊದಗಿದೆ. ಆ ಸ್ವಾಮಿ ದಯದಿಂದ ನೀಡಿರುವಂತಹದ್ದು. ಇಂತಹ ಈ ಶ್ರೇಷ್ಠವಾದಂತಹ ಮಾನವ ಜನ್ಮ ಬಂದಾಗ ನಾವೆಲ್ಲರೂ ಕೂಡ ಸಜ್ಜನರ ಸಹವಾಸವನ್ನು ಮಾಡುತ್ತಾ ಇಂದಿನ ದಿನ ನಮ್ಮ ಜೀವನದ ಮುಖ್ಯವಾಗಿರ್ತಕ್ಕಂತಹ ಗಳಿಗೆಗಳನ್ನೆಲ್ಲವನ್ನು ಕೂಡ ಸ್ವಾಮಿಯ ಸೇವೆಯಲ್ಲಿ ನಾವು ಕಳೆಯುತ್ತಾ ಇದ್ದೇವೆ, ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಸಂತತ 12 ಕೋಟಿ ಸುವರ್ಣ ಪುಷ್ಪ ಸಮರ್ಪಿಸಲು ಸಂತತ 12 ಕೋಟಿ ಸುವರ್ಣ ಪುಷ್ಪ ಸಮರ್ಪಿಸಲು ಅಂತ್ಯ ಫಲದಿ ಕೋಟಿ ಕೋಟಿ ಅಗಣಿತ ಫಲವೂ ಅರ್ಧ ತುಳಸಿ ದಳವ ತಂತು ಮಾತ್ರ ಭಕ್ತಿಯಿಂದ ಸಮರ್ಪಿಸಲು ಶ್ರೀ ಹೇ ಮಗತ ಪುರಂದರ ವಿಠಲ ವೈಕುಂಠ ಪದವಿಯ ನೀವನೋ. ಸ್ವಾಮಿಗೆ ಒಂದು ಅರ್ಧ ತುಳಸಿ ದಳವನ್ನು ಸಮರ್ಪಣೆ ಮಾಡಿದರೆ ಸಾಕಂತೆ. ಸ್ವಲ್ಪ ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡಿದರೆ ಸಾಕು, ಮೋಕ್ಷವನ್ನೇ ನೀಡಿಬಿಡ್ತಾನೆ, ವೈಕುಂಠ ಪದವಿಯನ್ನು ಕೊಡ್ತಕ್ಕಂಥವನಾಗ್ತಾನೆ. ನಾವು ಸುವರ್ಣ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೂ ಕೂಡ ಅದಕ್ಕೆ ಅಂತ್ಯ ಫಲವುಳ್ಳಂತಹದ್ದೇ ಅದು. ಅಂತಹ ಆ ಅಗಣಿತವಾಗಿರತಕ್ಕಂತಹ ಫಲವನ್ನು ಆ ಭಗವಂತ ಕೊಡ್ತಕ್ಕಂಥವನಾಗ್ತಾನೆ. ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ. ಆದ್ದರಿಂದ ಅದೇ ಅರ್ಧ ತುಳಸಿ ದಳವನ್ನು ಸಮರ್ಪಣೆ ಮಾಡಿದರೆ ಸಾಕಂತೆ, ಮೋಕ್ಷವನ್ನೇ ನೀಡಿಬಿಡ್ತಾನೆ. ಹಾಗಾದರೆ ಅಂತಹ ಅದ್ಭುತವಾದಂತಹ ಮೋಕ್ಷವೆಂಬ ಫಲ ನಾವು ಪಡೆಯಬೇಕು ಅಂತಾದರೆ ಸ್ವಾಮಿಗೆ ಭಕ್ತಿಯಿಂದ ನಾವು ಒಂದು ದಳ ತುಳಸಿಯನ್ನು ಸಮರ್ಪಣೆ ಮಾಡಿದರೂ ಕೂಡ ಸಾಕು ಅಂತ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಸ್ವಾಮಿಯ ನಾಮವನ್ನು ಕಲಿಯುಗದಲ್ಲಿ ನಾವು ಭಜಿಸಬೇಕು. ಭಕ್ತರೆಲ್ಲರೂ ಕೂಡ ಭಕ್ತಿಯಿಂದ ಗೋವಿಂದ ಗೋವಿಂದ ಗೋಕುಲ ನಂದನ ಗೋವಿಂದ ಎಂಬುದಾಗಿ ಸ್ವಾಮಿಯ ನಾಮವನ್ನು ಉಚ್ಚರಿಸುತ್ತಾ ಮುತ್ತಿನ ಚಪ್ಪರ ವಾಹನದಲ್ಲಿ ಸ್ವಾಮಿ ಶ್ರೀಕೃಷ್ಣನ ಅವತಾರದಲ್ಲಿ, ಅದು ಕಾಳಿಂಗ ಮರ್ದನನ ಅವತಾರದಲ್ಲಿ ದರ್ಶನವನ್ನು ನೀಡ್ತಾ ಇರತಕ್ಕಂತಹದ್ದು. ಎಲ್ಲ ವಿಧವಾದಂತಹ ಅಹಂಕಾರವನ್ನು ದಮನ ಮಾಡಬಲ್ಲಂತಹ ರೂಪ ಅದು ಶ್ರೀಕೃಷ್ಣನ ರೂಪ. ಹಾಗಾಗಿ ಕಾಳಿಂಗನಿಗೆ ಇರತಕ್ಕಂತಹ ಅಹಂಕಾರವನ್ನೆಲ್ಲವನ್ನು ಕೂಡ ಮದವನ್ನು ಹೊರಹಾಕಿ ಅವನನ್ನು ಉತ್ತಮನಾದಂತಹ ಭಕ್ತನನ್ನಾಗಿ ಮಾಡಿರ್ತಕ್ಕಂತಹ ಮಹಾನುಭಾವ. ಅವನಲ್ಲಿ ನಮ್ಮೆಲ್ಲರ ಪ್ರಾರ್ಥನೆಯೂ ಕೂಡ ಇದೇ ಇರಬೇಕು. ನಮ್ಮಲ್ಲಿರ್ತಕ್ಕಂತಹ ದುಷ್ಟರನ್ನು ಹೊರಹಾಕಿ ನಮ್ಮನ್ನು ಕೂಡ ಶಿಷ್ಟರನ್ನಾಗಿ ಮಾಡಿ, ನಮ್ಮಲ್ಲಿ ನಮ್ಮ ಶಿರಸ್ಸಿನಲ್ಲಿ ನಮ್ಮ ಹಣೆಯಲ್ಲಿ ನಿನ್ನ
ಚಿಹ್ನೆ ಬರುವಂತೆ ಮಾಡು, ನಿನ್ನ ಚಿಹ್ನೆ ಇರುವಂತೆ ಮಾಡು, ನನ್ನನ್ನು ಉತ್ತಮವಾದಂತಹ ಮಾರ್ಗದಲ್ಲಿ ಕರೆದುಕೊಂಡು ಹೋಗು ಹೇ ಸ್ವಾಮಿ. ಶ್ರೀರಾಮ ಎಂದರೆ ಭಾಗ್ಯಕ್ಕೆ ಕಾರಣ. ಆ ಸ್ವಾಮಿಯ ನಾಮಗಳಲ್ಲಿಯೂ ಕೂಡ ಅನೇಕ ನಾಮಗಳು, ಅನಂತ ನಾಮಗಳು. ಅದರಲ್ಲಿ ಆ ಸ್ವಾಮಿಯ ಶ್ರೀರಾಮ ಅನ್ನತಕ್ಕಂತಹ ನಾಮವನ್ನು ನಾವು ಉಚ್ಚರಿಸಿದ್ದು ಅಂತಾದರೆ ಭಾಗ್ಯವು ನಮಗೆ ಬಂದು ಒದಗುತ್ತದೆಯಂತೆ. ಭಾಗ್ಯನಗರದಲ್ಲಿ ನೆಲೆಸಿದಂತಹ ಜೂಬ್ಲಿ ಹಿಲ್ಸ್ ಸ್ಥಳ ವಿಶೇಷ. ಅಲ್ಲಿ ನೆಲೆಸಿದಂತಹ ಸ್ವಾಮಿ ಶ್ರೀ ವೆಂಕಟೇಶ್ವರನ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ನಾವು ಸ್ವಾಮಿಯ ನಾಮದ ಮಹಿಮೆಯನ್ನು ತಿಳಿದುಕೊಳ್ತಾ ಇದ್ದೇವೆ. ಆ ಕಾಳಿಂಗ ತನ್ನಲ್ಲಿರ್ತಕ್ಕಂತಹ ಎಲ್ಲ ಅಹಂಕಾರವನ್ನು ಹೊರಹಾಕಿ ನಂತರ ಸ್ವಾಮಿಯ ದಾಸನಾಗಿ ಲೋಕದಲ್ಲಿ ಎಲ್ಲಿ ಬೇಕಾದರೂ ಕೂಡ ಸಂಚರಿಸುವ ಭಾಗ್ಯವನ್ನು ಪಡೆದುಕೊಂಡನಂತೆ. ಅಂತಹ ಆ ಕಾಳಿಂಗ ಮರ್ದನನ ಕೃಷ್ಣನ ದಿವ್ಯವಾದ ದರ್ಶನವನ್ನು ಪಡಿತಾ ಇದ್ದೇವೆ ನಾವು. ಭಾಗ್ಯನಗರದಲ್ಲಿ ನಡೀತಾ ಇರತಕ್ಕಂತಹ ಉತ್ಸವ, ಬ್ರಹ್ಮೋತ್ಸವ. ಇಂತಹ ಸಂದರ್ಭದಲ್ಲಿ ಶ್ರೀರಾಮ ಎಂದರೆ ಭಾಗ್ಯಕ್ಕೆ ಕಾರಣ, ಶ್ರೀಕೃಷ್ಣ ಎಂದರೆ ದುರಿತ ನಿವಾರಣ. ಎಲ್ಲ ಪಾಪಗಳು ಕೂಡ ದೂರವಾಗಿ ಬಿಡ್ತದಂತೆ. ಎಚ್ಚತ್ತಿರು ಎಲೆ ಮನವೇ, ಎಚ್ಚತ್ತಿರು ಎಲೆ ಮನವೇ, ಬಹಳ ಜಾಗರೂಕನಾಗಿರು ಹೇ ಮನಸ್ಸೇ ಎಂಬುದಾಗಿ ಮನಸ್ಸಿಗೆ ತಿಳಿಸ್ತಾ ಇರತಕ್ಕಂತಹದ್ದು. ಏಕೆ ಬೈಲನು ನೆನವೆ ಅಚ್ಯುತಾನಂತ ಗೋವಿಂದನೆಂಬ ನಾಮದಲ್ಲಿ, ಎಚ್ಚತ್ತಿರಲೇ ಮನವೇ. ಯಾವಾಗಲೂ ಕೂಡ ಅಚ್ಯುತ, ಅನಂತ, ಗೋವಿಂದ ಎಂಬುದಾಗಿ ನಾಮತ್ರಯಗಳೇನಿದ್ದಾವೆ ಅವುಗಳನ್ನು ಜಪಿಸುತ್ತಾ ಇದೋ ಭಕ್ತರೆಲ್ಲರೂ ಕೂಡ ಕೋಲಾಟವನ್ನು ಆಡ್ತಾ ಇದ್ದಾರೆ, ಮಹಿಳೆಯರು ಕೋಲಾಟವನ್ನು ಆಡ್ತಾ ಇದ್ದಾರೆ, ಗೋವಿಂದ, ಅಚ್ಯುತ, ಅನಂತ ಎಂಬುದಾಗಿ ಸಂಬೋಧಿಸ್ತಾ ಇದ್ದಾರೆ. ಹರೇ ಶ್ರೀನಿವಾಸ. ಶ್ಯಾಮ ಸುಂದರ ಮದನ ಮೋಹನ ರಾಧೆ ಗೋಪಾಲ್, ಶ್ಯಾಮ ಸುಂದರ ಮದನ ಮೋಹನ ರಾಧೆ ಗೋಪಾಲ್, ಬೃಂದಾವನ ಕೃಷ್ಣ ಚಂದ್ರ ರಾಧೆ ಗೋಪಾಲ್, ಬೃಂದಾವನ ಕೃಷ್ಣ ಚಂದ್ರ ರಾಧೆ ಗೋಪಾಲ್, ಶ್ಯಾಮ ಸುಂದರ ಮದನ ಮೋಹನ ರಾಧೆ ಗೋಪಾಲ್, ಶ್ಯಾಮ ಸುಂದರ ಮದನ ಮೋಹನ ರಾಧೆ ಗೋಪಾಲ್, ಬೃಂದಾವನ ಕೃಷ್ಣ ಚಂದ್ರ ರಾಧೆ ಗೋಪಾಲ್, ಬೃಂದಾವನ ಕೃಷ್ಣ ಚಂದ್ರ ರಾಧೆ ಗೋಪಾಲ್, ಸಾಕ್ಷಾತ್ ಮನ್ಮಥ ಮನ್ಮಥ ರಾಧೆ ಗೋಪಾಲ್, ಸಾಕ್ಷಾತ್ ಮನ್ಮಥ ಮನ್ಮಥ ರಾಧೆ ಗೋಪಾಲ್, ಸಚ್ಚಿದಾನಂದ ಬಾಲ ಮುಕುಂದ ರಾಧೆ ಗೋಪಾಲ್, ಸಚ್ಚಿದಾನಂದ ಬಾಲ ಮುಕುಂದ ರಾಧೆ ಗೋಪಾಲ್, ಸಾಕ್ಷಾತ್ ಮನ್ಮಥ ಮನ್ಮಥ ರಾಧೆ ಗೋಪಾಲ್, ಸಾಕ್ಷಾತ್ ಮನ್ಮಥ ಮನ್ಮಥ ರಾಧೆ ಗೋಪಾಲ್, ಸಚ್ಚಿದಾನಂದ ಬಾಲ ಮುಕುಂದ ರಾಧೆ ಗೋಪಾಲ್, ಸಚ್ಚಿದಾನಂದ ಬಾಲ ಮುಕುಂದ ರಾಧೆ ಗೋಪಾಲ್, ಶ್ಯಾಮ ಸುಂದರ ಮದನ ಮೋಹನ ರಾಧೆ ಗೋಪಾಲ್, ಶ್ಯಾಮ ಸುಂದರ ಮದನ ಮೋಹನ ರಾಧೆ ಗೋಪಾಲ್, ಬೃಂದಾವನ ಕೃಷ್ಣ ಚಂದ್ರ ರಾಧೆ ಗೋಪಾಲ್, ಬೃಂದಾವನ ಕೃಷ್ಣ ಚಂದ್ರ ರಾಧೆ ಗೋಪಾಲ್, ಕನ್ನಯ್ಯ ಲಾಲ ಕರುಣಾಲ ವಾಲ ರಾಧೆ ಗೋಪಾಲ್, ಕನ್ನಯ್ಯ ಲಾಲ ಕರುಣಾಲ ಬಾಲ ರಾಧೆ ಗೋಪಾಲ್, ಕಮನೀಯ ಬಾಲ ಕಾಂಚನ ಚೇರ ರಾಧೆ ಗೋಪಾಲ್, ಕಮನೀಯ ಬಾಲ ಕಾಂಚನ ಚೇರ ರಾಧೆ ಗೋಪಾಲ್, ಕನ್ನಯ್ಯ ಲಾಲ ಕರುಣಾಲ ವಾಲ ರಾಧೆ ಗೋಪಾಲ್, ಕನ್ನಯ್ಯ ಲಾಲ ಕರುಣಾಲ ಬಾಲ ರಾಧೆ ಗೋಪಾಲ್, ಕಮನೀಯ ಬಾಲ ಕಾಂಚನ ಚೇರ ರಾಧೆ ಗೋಪಾಲ್, ಕಮನೀಯ ಬಾಲ ಕಾಂಚನ ಚೇರ ರಾಧೆ ಗೋಪಾಲ್, ಶ್ಯಾಮ ಸುಂದರ ಮದನ ಮೋಹನ ರಾಧೆ ಗೋಪಾಲ್, ಶ್ಯಾಮ ಸುಂದರ ಮದನ ಮೋಹನ ರಾಧೆ ಗೋಪಾಲ್, ಬೃಂದಾವನ ಕೃಷ್ಣ ಚಂದ್ರ ರಾಧೆ ಗೋಪಾಲ್, ಬೃಂದಾವನ ಕೃಷ್ಣ ಚಂದ್ರ ರಾಧೆ ಗೋಪಾಲ್, ಆನಂದ ಕಂದ ಯಶೋದನಂದ ರಾಧೆ ಗೋಪಾಲ್, ಆನಂದ ಕಂದ ಯಶೋದನಂದ ರಾಧೆ ಗೋಪಾಲ್, ಕಂಸಲಿ ಕಂದ ಗೋಕುಲ ಚಂದ ರಾಧೆ ಗೋಪಾಲ್, ಕಂಸಲಿ ಕಂದ ಗೋಕುಲ ಚಂದ ರಾಧೆ ಗೋಪಾಲ್, ಆನಂದ ಕಂದ ಯಶೋದನಂದ ರಾಧೆ ಗೋಪಾಲ್,
प्रवणं वन्दे रम्यदामादरं मुनिं लक्ष्मीनाथसमारम्भां नादयामनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदां बुधैर्मरुद्भ्यामोहदत्रैनारायणाय मे अस्मद्गुरोर्भगवतोऽस्य दैकलिन्दो रामानुजस्य चरणौ शरणं प्रपद्ये मातापिता युवतयस्तनया विभूतिः सर्वं विदेहमयमेन तन्मयानाम् आद्यस्य कुलपते बहुलाभिरामम् श्रीमद्गदङ्ग्रीवलं प्रणमामि मूर्ध्ना भूतं दशवरदाद्वयभट्टनाथ श्रीभक्तिदारुणदेवयोगिमान् भक्ताङ्गिरेण बलहारगिरीन्द्रमिश्रान् श्रीमत्पराङ्कुशमुनिं प्रणतोऽस्मि திராறுமாட திருக்கவலோதனை கருமகளை காணப்புக்கு ஒரா திருக்கண்டேன் என்னுரைத்த தீராங்களே உரை கண்டாய் நெஞ்சே உகந்தே ஆதித்தருளாய் திருக்கண்டேன் பொன்மேனி கண்டேன் தேகாடும் ஆரோக்கன் ஆனே நிறமும் ಏಯಂ ಸದಾ ಭಗವಂತನ ಪಾದಕಮಲಗಳನ್ನು ಸರ್ವದಾ ನಾನು ಸ್ಮರಿಸುತ್ತೇನೆ ಎಂಬುದಾಗಿ ಆ ಭಗವಂತನಲ್ಲಿ ಭಕ್ತರಾದ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೊಂದು ಅದ್ಭುತವಾದಂತಹ ಅವಕಾಶ, ಸುಂದರವಾಗಿರ್ತಕ್ಕಂತಹ ತನ್ನ ದಿವ್ಯವಾಗಿರ್ತಕ್ಕಂತಹ ಮಹಿಮೆಯನ್ನು ಕಾಳಿಂಗ ಮರ್ದನನಾಗಿ ದರ್ಶನವನ್ನು ನೀಡುವುದರ ಮುಖಾಂತರ ನಮ್ಮ ಮನಸ್ಸಿಗೆ ತಂದುಕೊಡ್ತಾ ಇದ್ದಾನೆ ಸ್ವಾಮಿ ಜಗದೊಡೆಯ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಮಹಿಮೆ ದೇವಾನುದೇವತೆಗಳು ಕೂಡ ಪೂರ್ಣವಾಗಿ ತಿಳಿಲಿಕ್ಕೆ ಆಗದೇ ಇರತಕ್ಕಂತಹದ್ದು. ಹುಲು ಮಾನವರಾದಂತಹ ನಾವು ಪೂರ್ಣವಾಗಿ ತಿಳಿತೇವೆ ಅಂದರೆ ಅದು ನಮ್ಮ ಮೂರ್ಖತನ. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗೋಣ. ಇದು ಮುತ್ತಿನ ಚಪ್ಪರದಲ್ಲಿ ವಿರಾಜಿಸುತ್ತಾ ತನ್ನ ಪತ್ನಿಯರಾಗಿರ್ತಕ್ಕಂತಹ ಶ್ರೀದೇವಿ ಭೂದೇವಿಯಿಂದ ಸಹಿತನಾಗಿ ಶ್ರೀ ಶ್ರೀನಿವಾಸ ರುಕ್ಮಿಣಿ ಸತ್ಯಭಾಮೆಯರಿಂದ ಕೂಡಿದಂತಹ ಶ್ರೀಕೃಷ್ಣನ ಕಾಳಿಂಗ ಮರ್ದನನ ರೂಪದಲ್ಲಿ ದರ್ಶನವನ್ನು ನೀಡ್ತಾ ಇದ್ದಾನೆ. ಅಂತಹ ಸ್ವಾಮಿಯ ಮಹಿಮೆಯನ್ನು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ. ಹರಿಗುರುಗಳಿಗೆರಗದೆ ಹರಿಭಕ್ತಿ ಒದಗುವುದೇ, ಕೆರವ ತಿಂಬೋ ನಾಯಿಗೆ
ತುಪ್ಪವಾಗ ಸೊಗಸುವುದೇ. ಆ ತುಪ್ಪದ ವಾಸನೆಯಾಗಲಿ ಅದಾಗಲಿ ಏನಾದರೂ ಕೂಡ ತುಪ್ಪದಿಂದ ಸೇರಿಸಿ ಹಾಕಿದಂತಹ ವಸ್ತು ಏನಾದರೂ ಇಷ್ಟ ಆಗ್ತದ ಆ ನಾಯಿಗೆ, ಅದು ಚಪ್ಪಲನ್ನೇ ಮಾತ್ರ ವಿಶೇಷವಾಗಿ ತಿಂತಾ ಇರ್ತದಂತೆ. ಹಾಗೆ ಭಗವಂತನ ನಾಮವನ್ನು ಹೇಳ್ತಾ ಇದ್ದರೆ ಹರಿನಾಮಕ್ಕೆ ಹರಿದಾಸರು ಕರಗುವರಲ್ಲದೆ ನರಕಭಾಜನರು ಪಾಮರರು ಕರಗುವರೆ. ಭಗವಂತನ ನಾಮವನ್ನು ಹೇಳ್ತಾ ಇದ್ದರೆ ಅತ್ಯಂತ ಸಂತೋಷದಿಂದ ಮನಸ್ಸು ಕರಗಿದಂಥವರಾಗಿ ಹರಿದಾಸರು ಅದರಲ್ಲಿ ಭಾಗಿಗಳಾಗ್ತಾರೆ. ಭಗವಂತನ ದಿವ್ಯವಾದ ಉತ್ಸವ ನಡೀತಾ ಇದ್ದರೆ ಆ ಉತ್ಸವದಲ್ಲಿ ಭಾಗಿಗಳು ಯಾರಾಗ್ತಾರೆ ಅಂದರೆ ಆ ಹರಿದಾಸರಾಗ್ತಾರಂತೆ. ಭಗವಂತನ ಕೃಪೆಗೆ ಪಾತ್ರರಾದಂತಹ ಭಕ್ತರೇ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ ಹೊರತು ನರಕಭಾಜನರು ಪಾಮರರು ಕರಗುವರೆ. ನರಕಕ್ಕೆ ಯೋಗ್ಯರಾದಂಥವರು, ಅಂಧಂತಮಸ್ಸಿಗೆ ಯೋಗ್ಯರಾದಂತಹ ದುಷ್ಟ ಜನರೇನಿರ್ತಾರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವುದಿಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಅಂದರೆ ಅವರೆಲ್ಲರೂ ಕೂಡ ಭಗವಂತನ ದಾಸರೇ. ಚಂದ್ರ ಕಿರಣಕ್ಕೆ ಚಂದ್ರಕಾಂತಿ ಒಸರುವುದಲ್ಲದೆ ಗೋರಿ ಕಲ್ಲು ಒಸರುವುದೇ ಸಿರಿಪುರಂದರ ವಿಠಲ. ಚಂದ್ರಕಿರಣಕ್ಕೆ ಚಂದ್ರಕಾಂತಮಣಿ ಅನ್ನುವಂತಹದ್ದು ಕರಗಿ ಹೋಗ್ತದೆ ಹೊರತು ಗೋರಿಕಲ್ಲು ಏನು ಕರಗುವುದಿಲ್ಲ. ಹೇ ಸ್ವಾಮಿ ಪುರಂದರ ವಿಠಲ, ಆದ್ದರಿಂದ ನಿನ್ನ ಭಕುತಿ ಅನ್ನೋದು ಬರಬೇಕು ಅಂತಾದರೆ, ನಿನ್ನ ಅನುಗ್ರಹ ಬೇಕು ಅಂತಾದರೆ ನಾವೆಲ್ಲರೂ ಕೂಡ ನಿನ್ನ ಭಕ್ತರಾಗಿರಬೇಕು, ನಿನ್ನ ದಾಸರಾಗಿರಬೇಕು. ಸಿರಿವಿರಿಂಚಾದಿಗಳು ಅರಿಯದಂಥ ಮಹಿಮೆ, ಸಿರಿವಿರಿಂಚಾದಿಗಳು ಕೂಡ ಅರಿಯದಂತಹ ಮಹಿಮೆ ಉಳ್ಳಂಥವನು ಸ್ವಾಮಿ ನೀನು. ಎಣಿಸಿ ಪಾಡುವುದಕ್ಕೆ ಅರ್ಹರೋ ಅರುಹರ್ಯಾರೋ, ಯಾರಿಗೆ ತಾನೇ ಅರ್ಹರು? ನಿನ್ನ ಆ ಎಲ್ಲ ಮಹಿಮೆಗಳನ್ನು ಎಣಿಸಿ ಹೇಳಲಿಕ್ಕೆ ಸಾಧ್ಯವೇ? ಅರವಿಂದದಳ ನಯನ ಶರಣೆಂದವರ ಕಾಯುವ ಕರುಣ ಸಾಗರ ನಮ್ಮ ಪುರಂದರ ವಿಠಲ. ಆದ್ದರಿಂದ ಕಮಲದಂತೆ ಅಗಾಲವಾದಂತಹ ಕಣ್ಗಳುಳ್ಳಂತಹ ಹೇ ಜಗದೊಡೆಯ ಅರವಿಂದ ದಳಾಯತಾಕ್ಷ, ನಿನಗೆ ನಾನು ಶರಣು ಹೊಂದುತ್ತಾ ಇದ್ದೇವೆ. ಶರಣು ಹೊಂದಿದಂತಹವರನ್ನೆಲ್ಲರನ್ನು ಕೂಡ ನೀವು ಕಾಯುವಂತಹ ಕರುಣಾ ಸಮುದ್ರನಾಗಿದ್ದೀಯಾ ಹೇ ಪುರಂದರ ವಿಠಲ. ಆದ್ದರಿಂದ ನಿನ್ನ ಸ್ಮರಣೆ ಬಹಳ ಮುಖ್ಯವಾದಂತಹ ಕರ್ತವ್ಯ ನನ್ನದಾಗಿದೆ. ಅದಕ್ಕಾಗಿ ಭಕ್ತರಾದ ನಾವೆಲ್ಲರೂ ಕೂಡ ವಿಧ ವಿಧವಾದಂತಹ ಅನೇಕ ಪರಿಯಾದಂತಹ ಸೇವೆಗಳನ್ನು ನಿನಗೆ ಸಲ್ಲಿಸ್ತಾ ಇದ್ದೇವೆ. ಮಹಿಳೆಯರೆಲ್ಲರೂ ಕೂಡ ಸೇರಿ ಅತ್ಯಂತ ಭಕ್ತಿಯಿಂದ ಕೋಲಾಟವನ್ನು ಆಡುತ್ತಾ ಆ ಭಗವಂತನ ನಾಮವನ್ನು ಉಚ್ಚರಿಸುತ್ತಾ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ತಮ್ಮ ಆ ಕಾರ್ಯವನ್ನು. ಅಷ್ಟೇ ಅಲ್ಲ, ಹರಿ ನಿನ್ನ ಸ್ಮರಣೆಯ ಸ್ಮರಿಸಲು, ಹರಿ ನಿನ್ನ ಸ್ಮರಣೆಯ ಸ್ಮರಿಸಲು ದುರಿತ ಪೀಡಿಪುದುಂಟೆ. ಏನೂ ಕೂಡ ಪಾಪ ನಮ್ಮನ್ನು ಕಾಡುವುದಿಲ್ಲವಂತೆ ಒಂದು ವೇಳೆ ಭಗವಂತನ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದರೆ. ಅದು ಅರಿತು ಭಜಿಪರಿಗೆಲ್ಲ ಕೈವಲ್ಯ ಜೋಕೆ. ಭಗವಂತನ ಮಹಿಮೆಯನ್ನು ತಿಳಿದು ಆ ಭಗವಂತನ ನಾಮದ ಉಚ್ಚಾರಣೆಯನ್ನು ಮಾಡಿದ್ದು ಅಂತಾದರೆ ಭಗವಂತ ಸಂತುಷ್ಟನಾಗಿ ಮೋಕ್ಷವನ್ನು ನೀಡಿಬಿಡ್ತಾನಂತೆ. ಕರುಣವರಿತು ತನ್ನ ಮಗನ ಕೂಗಿದವಗೆ ಮರಣ ಕಾಲದಿ ಒದಗಿದೆ ಶ್ರೀ ಪುರಂದರ ವಿಠಲ. ಅಜಾಮಿಳ ತನ್ನ ಮಗನನ್ನು ಕರೀತಾನೆ ನಾರಾಯಣ ಅಂತ. ಆ ಸಂಸ್ಕಾರವಶಾತ್ ಭಗವಂತನ ಸ್ಮರಣೆ ಅನ್ನುವಂತಹದ್ದಾಗ್ತದೆ. ಅಂತ್ಯಕಾಲೇ ವಿಶೇಷತಃ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕಂತೆ ಸರ್ವದಾ, ವಿಶೇಷವಾಗಿ ಅಂತ್ಯಕಾಲದಲ್ಲಿ ಮಾಡಬೇಕಂತೆ. ಯಾಕಂದರೆ ಯಾವುದನ್ನು ಸ್ಮರಿಸುತ್ತಾ ಶರೀರವನ್ನು ತ್ಯಾಗ ಮಾಡ್ತಾನೋ ಜೀವಿ, ನಂತರ ಜನ್ಮದಲ್ಲಿ ಅಂತಹ ವಿಶೇಷವಾದಂತಹ ಮುಖ್ಯವಾದಂತಹ ಶರೀರವನ್ನೇ ಪಡಿತಾನಂತೆ. ಅದಕ್ಕಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವೇನಾದರೂ ಶರೀರ ತ್ಯಾಗ ಮಾಡಿದ್ದು ಅಂತಾದರೆ ಭಗವಂತ ತನ್ನ ಲೋಕದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ ಇರಲಿಕ್ಕೆ, ಅಂದರೆ ಮೋಕ್ಷವನ್ನು ಪಡೆಯುವಂಥವನಾಗ್ತಾನೆ ಅಂತ ತಿಳಿಸ್ತಾರೆ. ಆದ್ದರಿಂದ ಆ ಭಗವಂತನ ಮಹಿಮೆ ಅಪಾರವಾದಂತಹದ್ದು. ಬಡವರೊಳಗೆ ಎನ್ನಿಂದಾರು ಬಡವರಿಲ್ಲ, ವಿಠಲ ಪಾಂಡುರಂಗ. ವಿಠಲ 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 ಜೈ ಬೋಲೋ, ವಿಠಲ 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 ಜೈ ಬೋಲೋ, ವಿಠಲ 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 ಜೈ ಬೋಲೋ, ವಿಠಲ ವಿಠಲ ವಿಠಲ
जय बोलो विठला 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 जय बोलो राम 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 जय बोलो विठला 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 जय बोलो विठला 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 जय बोलो कृष्ण 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 अतिशोभितेयं राधा सतत विलासवश राधा अतिशोभितेयं राधा सतत विलासवश राधा अतिशोभितेयं राधा दर्पकबलबोध राध दर्पणगन्धविद राध दर्पयुत क्रोध राध दर्पकरसवेद राध अतिशोभितेयं राधा तारितावरोध राध तारुण्योद्बोध राध दारितानुरोध राध दारितापराध राध अतिशोभितेयं राध तरुणी मरुगाद राध धर समकुच बाध राध तरुण सदनुबोध राध धरणी दुस्साध राध अतिशोभितेयं राधा तनुभव गुरुगाद राधा स्तनकृत गिरिरोध राध तनुवर वचन सुधा राध ध्वनिजित पिक मेद राध अतिशोभितेयं राधा तरुण सखी सविध राध दर्श शिरुचि सौध राध तरलित तटि द्विध राध धरगसनवरोध राध अतिशोभितेयं राध धनगर्वनिषेध राध तव तत्पर विबुध राध द्रवधुनीकृत सुधा राध दव मदन व्याध राध अतिशोभितेयं राध तरुणत्वपुरोध राध तरुणस्मरयोध राध तरुण पशुमणि गुणधारक बहुल वितरण परा बहुधराध दैविक सुखोपथाराधा द्रावक निजाभिदाराधा दैविक सुखोपथाराधा द्रावक निजाभिदाराधा
ವೈಭವನಾಥ ರಾಧಾ ಶ್ರೀ ವೆಂಕಟಗಿರಿ ದೇವ ಕೃಪಾ ಮುದ್ರಾ ವೈಭವನಾಥ ರಾಧಾ अतिशोभितेयं राधा सतत विलास वश राधा अतिशोभितेयं राधा अतिशोभितेयम् अतिशोभितेयम् अतिशोभितेयं राधा ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಭಕ್ತರನ್ನೆಲ್ಲರನ್ನು ಕೂಡ ಉದ್ಧರಿಸುತ್ತಾ ಇದೋ ನಮ್ಮೆಲ್ಲರ ಕಂಗಳ ಮುಂಭಾಗದಲ್ಲಿ ಶ್ರೀಕೃಷ್ಣಾವತಾರದಲ್ಲಿ ಕಾಳಿಂಗ ಮರ್ದನನನ್ನು ನಾವು ನೋಡ್ತಾ ಇರುವಂತಹ ದಿವ್ಯವಾದಂತಹ ಸಂದರ್ಭ ಬಂದೊದಗಿದೆ. ನಾರಾಯಣ 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 ಲಕ್ಷ್ಮೀ ಯರಸನೇ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಆ ಭಗವಂತ ನಮ್ಮೆಲ್ಲರನ್ನು ಕೂಡ ತನ್ನ ದಿವ್ಯವಾದಂತಹ ಪಾದಕಮಲದೆಡೆಗೆ ಬರಮಾಡಿಕೊಂಡು ನಮ್ಮಿಂದ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾನೆ. ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗಯ್ಯನ ಕರೆಯ ಬಂದವರು, ಗೋಪಾಲಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಎಂಬುದಾಗಿ ಭಕ್ತರಾದ ನಾವೆಲ್ಲರೂ ಕೂಡ ಆ ಭಗವಂತನನ್ನು ಕರೀತಾ ಇದ್ದೇವೆ. ದಾಸರು ಪುರಂದರದಾಸರು ಹೇಳ್ತಾ ಇದ್ದಾರೆ, ಯಾರು ಆ ಭಗವಂತನನ್ನು ಕರೀಲಿಕ್ಕೆ ಬಂದಂಥವರು, ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗಯ್ಯನ ಕರೆಯ ಬಂದವರು. ಯಾಕಂದರೆ ಆ ಭಗವಂತನ ಮಹಿಮೆ ಹೇಳ್ತಾರೆ. ಗೋಪಾಲ ಕೃಷ್ಣನ ಪಾಪ ವಿನಾಶನ, ಗೋವುಗಳನ್ನು ರಕ್ಷಣೆ ಮಾಡ್ತಕ್ಕಂಥವನು, ಪಾಲನೆ ಮಾಡ್ತಕ್ಕಂಥವನು. ಗೋವು ಅಂತಂದರೆ ಕೇವಲ ಆಕಳು ಅಂತ ಅರ್ಥ ಅಲ್ಲ, ವೇದ ರಾಶಿ ಎನ್ನುವಂತಹ ಅರ್ಥ ಅಷ್ಟೇ ಅರ್ಥ ಅಲ್ಲ, ಭೂಮಿ ಅಂತ ಅರ್ಥ ಅಷ್ಟೇ ಅಲ್ಲ, ಸಮಸ್ತವಾಗಿರ್ತಕ್ಕಂತಹ ಬ್ರಹ್ಮಾಂಡ ಅನ್ನುವಂತಹ ಅರ್ಥ, ಸಜ್ಜನರು ಅನ್ನುವಂತಹ ಅರ್ಥ. ಇವುಗಳನ್ನೆಲ್ಲವನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥವನನ್ನು ಗೋಪಾಲ ಅಂತ ಹೇಳ್ತಾರೆ. ಗೋವುಗಳನ್ನು ಪಾಲನೆ ಮಾಡ್ತಕ್ಕಂಥವನು. ಅಂತಹ ಆ ಗೋಪಾಲ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನು. ಕೃಷ್ಣ ಅಂದರೆ ಸಾಕಂತೆ, ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನಬಾರದೆ ಎಂಬುದಾಗಿ ದಾಸರು ಆ ಕೃಷ್ಣನಾಮಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಯಾಕಂದರೆ ಆ ನಾಮ ಉಚ್ಚಾರಣೆ ಮಾಡ್ತಾ ಇದ್ದಂತೆ ಪಾಪ ವಿನಾಶನವಾಗಿ ಬಿಡುತ್ತದಂತೆ, ಪಾಪಗಳೆಲ್ಲವೂ ಕೂಡ ಕಳೆದು ಹೋಗುತ್ತವೆ. ಅಂತಹ ಈ ಪರಿಯಿಂದಲೇ ಅವನನ್ನು ಕರೆಯತಕ್ಕಂಥವರು ಯಾರಿದ್ದಾರೆ? ಭಕ್ತರಲ್ಲದೆ. ಆದ್ದರಿಂದ ವೇಣು ವಿನೋದನ ಪ್ರಾಣಪ್ರಿಯನ ಜಾಣೆಯರಸನ ಕರೆಯ ಬಂದವರು, ಕರಿರಾಜವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು. ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗಯ್ಯನ ಕರೆಯ ಬಂದವರು. ಭಕ್ತರಾದ ನಾವೆಲ್ಲರೂ ಕೂಡ ಆ ಭಗವಂತನನ್ನು ಕರೀಲಿಕ್ಕೆ ಬಂದಿದ್ದೇವೆ. ಬಾರೋ ನಮ್ಮ ಹೃದಯ ಮಂದಿರಕ್ಕೆ ಬಂದು ವಿಶೇಷವಾದಂತಹ ನಿನ್ನ ಆ ಅನುಗ್ರಹವನ್ನು ನಮ್ಮೆಲ್ಲರ ಮೇಲೆ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಸ್ವಾಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಶಂಖ ಚಕ್ರಗಳೇನಿದ್ದಾವೆ, ಚಿಹ್ನೆಗಳು, ಅದನ್ನು ಅತ್ಯಂತ ಸಮೀಪದಿಂದ ತೋರಿಸ್ತಾ ಇದ್ದಾರೆ. ಆ ದಿವ್ಯವಾದಂತಹ ಸ್ವಾಮಿಯ ಚಿಹ್ನೆಯನ್ನು ಧರಿಸಿದಂಥವರಾಗಿದ್ದು ಅಂತಾದರೆ ಯಮನ ಭಯವೇ ಇರುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಆ ಭಗವಂತನ ನಾಮಗಳನ್ನು ನಾವು ಧರಿಸಿ ಜೀವನವನ್ನು ನಡೆಸುವುದು ಅಂತಾದರೆ ಅದನ್ನು ಕಂಡು ಯಮನ ಭಟರು ಅಂಜಿ ಅಡಗಿ ಪೊಗುವರೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಅಂತ ಹೇಳ್ತಾರೆ. ಆ ಭಗವಂತನ ದಿವ್ಯವಾದಂತಹ ಚಿಹ್ನೆಗಳನ್ನು ನಮ್ಮ ಶರೀರದಲ್ಲಿ ನಾವು ಧರಿಸಿದಂಥವರಾಗಿ ಸ್ವಾಮಿಯನ್ನು ಸ್ಮರಿಸುತ್ತಾ ಇದ್ದದ್ದು ಅಂತಾದರೆ ಅದನ್ನು ಕಂಡು ಯಮನ ಭಟರು ಅಂಜಿ ಅಡಗಿ ಹೋಗ್ತಾರಂತೆ, ಓಡಿ ಹೋಗ್ಬಿಡ್ತಾರೆ ಅಂತ. ಅಂತಹ ಅದ್ಭುತವಾದ ಮಹಿಮೆ ಆ ಚಿಹ್ನೆಗಳಿಗಿರುವಂತಹದ್ದಾಗಿದೆ.
ಅಂತಹ ಆ ಚಿಹ್ನೆಗಳನ್ನು ಪಡೆದುಕೊಂಡು ಕಾಳಿಂಗ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥವನಾಗಿದ್ದಾನೆ. ಆ ಭಗವಂತ ನಾಟ್ಯವನ್ನು ಆಡಿದ್ದು ಅಂತಾದರೆ ಆ ಪಾದದಲ್ಲಿರ್ತಕ್ಕಂತಹ ಚಿಹ್ನೆಗಳೇನು? ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ, ಅಂಕುಶ ಕುಲಿಶ ಧ್ವಜಾರೇಖ ಅಂಕಿತ ಪಾದವ, ಪಂಕಜಾಸನ ಹೃದಯದಲ್ಲಿ ನಲಿವ ಪಾದವ ಎಂಬುದಾಗಿ, ಸಿಕ್ಕಿತೋ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಎಂಬುದಾಗಿ ಆ ಸ್ವಾಮಿಯ ಪಾದವನ್ನು ವರ್ಣಿಸ್ತಾರೆ. ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ, ಸಿಕ್ಕಿತೋ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಎಂಬುದಾಗಿ ಆ ಸ್ವಾಮಿಯ ಪಾದದ ಬಗ್ಗೆ ವಿಶೇಷವಾದಂತಹ ವರ್ಣನೆ ಇದೆ. ಅದರಲ್ಲಿ ಎಲ್ಲ ಚಿಹ್ನೆಗಳಿದ್ದಾವೆ. ಆ ಪಾದಗಳಿಂದ ಯಾವಾಗ ನರ್ತನವನ್ನು ಮಾಡ್ತಾನೋ ಕಾಳಿಂಗನ ಮೇಲೆ, ಆ ಕಾಳಿಂಗನ ಹೆಡೆಯ ಮೇಲೆ ಆ ಭಗವಂತನ ಆ ಪಾದದ ಚಿಹ್ನೆ ಅನ್ನುವಂಥದ್ದು ಮೂಡಿಬಿಡ್ತದಂತೆ. ಅದನ್ನು ನೋಡ್ತಾ ಇದ್ದಂತೆಯೇ ಗರುಡ ನನ್ನ ಸ್ವಾಮಿಯ ಭಕ್ತ ಎಂಬುದಾಗಿ ಆ ಕಾಳಿಂಗನನ್ನು ಏನೂ ಮಾಡುವುದಿಲ್ಲವಂತೆ. ಅದಾದ ನಂತರ ಕಾಳಿಂಗ ಲೋಕದಲ್ಲಿ ಯಾವ ಮೂಲೆಗೆ ಹೋದರೂ ಕೂಡ ಹರಿಯ ಭಕ್ತ ಎಂಬತಕ್ಕಂತಹ ಶರಣು ನಂದ ಕುಮಾರ, ಶರಣು ಶರಣು ಶ್ರೀಕರ ದುರ್ಜನ ಭೀಕರ ವರ ಮೋಕ್ಷಾಕರ ಪೂರ್ಣ ನಿಶಾಕರ ವದನ, ಶರಣು ನಂದ ಕುಮಾರ, ಶರಣು ಶರಣು ಶ್ರೀಕರ ದುರ್ಜನ ಭೀಕರ ವರ ಮೋಕ್ಷಾಕರ ಪೂರ್ಣ ನಿಶಾಕರ ವದನ, ಶರಣು ನಂದ ಕುಮಾರ, ಶರಣು ಶರಣು கால் கடவே கையாதே மிடமலர் கொண்டு விரல் வேங்கடவனையே கண்டு வணங்கும் களிரே களிரே முகில் கூத்தா கையழுத்தோடி போலிர் மரப்பதிகை யாரே பெலிர்விடனின் நதிரே வேங்கடமே மேலால் குடங்கண்ணு கொண்டெறிந்தான் கொண்டு கொண்டொன்னாய குரமலையில் கோள்வட கை சென்று விளையாடே தேங்கிடை போய் வேங்கடமே இடமேல் பூண்ட இரவித்தைரோட்டி வடமுக வேங்கடத்து ஒன்றயந்த கூத்தனாய் நின்னான் குறைகடலே கூறுவதே நாத்தன்னால் உள்ள நலமே வலிதிகொள் நஞ்சோட்டவன் பே நிலமே புரண்டு போய் வீழமேதான் வெங்கங்கையுண்டானை மீட்டாட்சி ஊட்டுவான் தன் கங்கை வாய் வைத்தான்
சார்ந்து சார்ந்த கடதேப்ப தடாவிய கோட்ட சிவாய் ஓர்ந்தியங்கு வெண்மதையின் வன்முயலேர்ந்ததினவேங்கை பார்க்க திருமலையே ஆயன் குணவேங்கை நாரம்பொரு நீர் வேண்டா வேட்காவே சேர்ந்தானை மெய்மனதோய் கைதொழுது காலே வினைகளாய்ந்து மறையோன் நான் முகத்தோ நான்கரங்கள் வாய்ந்த குடலையாய் வாழறகன் முன்னேலினான் ஆண்டாடி போது நங்கட்கர அரணான் நமக்கென்ன ஆடி வளவன் முரணால் வரம் சொடைந்த மொய்பரமே ஏது கதி ஏது நிலை ஏது பிறப்பெண்ணாதே ஓது கதி மாயனையே ரமணத்தாராய் ஆய்ந்தடைக்கு ஆராய்ந்து பேர்த்தாடும் பேர்களா ஆவியார் நரந்துழாய் தீங்கோதமேனி நிறையாரமார் வனையேதராய அற்படுவான் நேமே தான் முயலும் நெஞ்சு பேராது நிற்க பெருமானயங்களோ ஓர் ஆழி நிற்பதுணர்வேணர்வழியன் உள்ளம் புகழ்ந்து உணரிலும் காண்பறையவன்மை கொங்கணைந்து வண்டுரையும் கண்டுளாய் கோமானை அந்திவான் காட்டுமது இதேதன்ன ஐயப்படாது அவன் மாயன் நமுறைப்பரேலும் இனியவன் காண்பறியனேவன் கள்ளத்தால் மண் கொண்டு விண்கடந்த பைங்கடலான் உள்ளத்தினுள்ளே உளராய நான் மறையின் உட்பொருளை உள்ளத்துலராக தேந்துணர்வனேலமரநெடுங்கன் மாயவனையாவரே கண்டார்கை புரைந்து கண்ணார் கடல் போய் செவியனார் கேள்வியராய் சேர்ந்தார் உரைக்க பொழுகுமே பின்னை காயே துயரையான் கொண்டு மின்ன கொடையடுத்து வேகத்தொழில் கண்டு தான் முடங்கி தோன்று நெடுமால் நிரம்போல பார்வானம் காட்டும் கலந்து கலந்து மணிமயக்கம் கண்ணா நின்மேனி மலர்ந்து
மரதகமே காட்டு தென்வாய் வண்டரைய கந்தழாய் கோமானை அந்தேவான் காட்டு மது ஐயப்படாதே மதுரென்ன தந்துடாய் மாறமுதனென்ன பொழுதொழுமேன் முழவினைகள் முன்னம் கடலம் முடிந்து பொழுதில் புறவார் ஏனம் படைந்தொழிதால் பைந்தினைகள் வித்தான் விந்திரக்கம் வேங்கடமே மேலதுரையும் வாய் வைத்தான் சிலம்பேலம்பும் தரை கடலும் சென்னுதைப்பா விண்ணாரம் சேவடு போய் நம்புலம்பிகதோல் வெந்திதயந்தூழ இடம்போதாலென்களோ அந்திவான் காட்டு மது மண்ணு பேட்டி முறையண்டவாத்தாய் வெண்ண விழுங்க வெகுண்டு ஆட்சிகண் கைத்தினாழட்ட தான் கட்டிருந்தான் வைத்தினோடாத்தா மகனுருவனுள்ளாத ಕಮಲದಳಾಕ್ಷ ಕಾಮಿತ ಫಲದ ಪಾಪ ವಿನಾಶಕ ಪಾಹಿ ಮುರಾರೇ ಶ್ರೀ ಮುದ್ರಾಂಕಿತ ಶ್ರೀವತ್ಸಾಂಕಿತ ಧರಣಿ ನಾಯಕ ದಿನಕರ ತೇಜ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಪದ್ಮಾವತಿ ಪ್ರಿಯ ಪ್ರಸನ್ನ ಮೂರ್ತಿ ಅಭಯ ಹಸ್ತ ಅಕ್ಷಯ ವರದ ಶಂಖ ಚಕ್ರಧರ ಶಾಂಗ ಗದಾಧರ ವಿರಜಾತಿರಸ್ಥ ವಿರೋಧಿ ಮರ್ದನ ಸಾಲಗ್ರಾಮಧರ ಸಹಸ್ರನಾಮ ಲಕ್ಷ್ಮೀ ವಲ್ಲಭ ಲಕ್ಷ್ಮಣಾಗ್ರಜ ಕಸ್ತೂರಿ ತಿಲಕ ಕಾಂಚನಾಂಬರ ಗರುಡ ವಾಹನ ಗಜರಾಜ ರಕ್ಷಕ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ವಾನರ ಸೇವಿತ ವಾರಧಿ ಬಂಧನ ಸಪ್ತಗಿರೀಶ ಏಕ ಸ್ವರೂಪ ಶ್ರೀರಾಮಕೃಷ್ಣ ರಘುಕುಲ ನಂದನ ಪ್ರತ್ಯಕ್ಷ ದೇವ ಪರಮದಯಾಕರ ವಜ್ರ ಕವಚಧರ ವೈಜಯಂತಿ ಮಾಲಾ